ಪಶುಸಂಗೋಪನಾ ಇಲಾಖೆಯಿಂದ ಪ್ರವಾಸ ಆಯೋಜನೆ ಆಗಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು 22 ಜನ ಹೋಗ್ತಾ ಇದ್ದೀವಿ 25 ಜನ ಹೋಗ್ತಾ ಇದ್ದೀವಿ ಅಂತ ಹೇಳಿ ಪುಟ್ಟರಂಗ ಶೆಟ್ಟರು ಒಂದು ಕಡೆ ಹೇಳ್ತಾರೆ. ಕೆಲವರು ಕುಟುಂಬದವ್ರ ಜೊತೆಗೆ ಬರ್ತಾ ಇದ್ದಾರೆ, ಫ್ಯಾಮಿಲಿ ಕರ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಫ್ಯಾಮಿಲಿಯವರು ಅಧ್ಯಯನದಲ್ಲಿದ್ದಾರೆ. ಹಾಗಾದರೆ ಕೆಲವರೆಲ್ಲ ಫ್ಯಾಮಿಲಿ ಕರ್ಕೊಂಡೇ ಬರ್ತಾ ಇದ್ದಾರಂತೆ. ಫ್ಯಾಮಿಲಿ ಮನೆ ಮಂದಿ ಎಲ್ಲ ಸೇರಿಕೊಂಡಿಲ್ಲಿ ಪಶುಸಂಗೋಪನೆ ಬಗ್ಗೆ ಅವರು ಅಧ್ಯಯನ ಮಾಡ್ತಾರೆ ಅಂತ ಕಾಣುತ್ತೆ. ಇಲ್ಲಿ ಆಸ್ಟ್ರೇಲಿಯಾದಲ್ಲಿ, ನ್ಯೂಜಿಲೆಂಡಲ್ಲಿ. ನಾನು ಸಿಂಗಲ್ ಆಗಿ ಹೋಗ್ತಾ ಇದ್ದೀನಿ, ಎಲ್ಲರೂ ಫ್ಯಾಮಿಲಿ ಜೊತೆ ಬರ್ತಾ ಇದ್ದಾರಪ್ಪ ಅನೇಕರು, ನಾನೊಬ್ಬ ಮಾತ್ರ ಒಂಟಿಯಾಗಿ ಹೋಗ್ತಾ ಇದ್ದೀನಿ. ಫೆಬ್ರವರಿ 18ರಿಂದ ಮಾರ್ಚ್ 3ರವರೆಗೂ ಕೂಡ ಹೋಗ್ತಾ ಇದ್ದೇವೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಹೋಗ್ಬಿಟ್ಟು ಬರ್ತೀವಿ ನಾವು. ವಿದೇಶ ಪ್ರವಾಸಕ್ಕೆ ಶಾಸಕ ಪುಟ್ಟರಂಗ ಶೆಟ್ಟರ ಸ್ಪಷ್ಟನೆ ಇದು. ನಾವು ನಮ್ಮ ಪಶುಸಂಗೋಪನಾ ಸಚಿವರಿಂದ ಪಶುಸಂಗೋಪನಾ ಇಲಾಖೆಯಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ. ಬಹುಶಃ ನಾವು ಪಶುಸಂಗೋಪನಾ ಬಗ್ಗೆ ಒಂದು ಮಾಹಿತಿ ಟ್ರೈನಿಂಗ್ ಮಾಡ್ಕೊಂಡ್ಬರೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಎಷ್ಟು ಜನ ಹೋಗ್ತೀರಾ ಸರ್? ಒಂದು 20-22 ಜನ ಹೋಗ್ತಾ ಇದ್ದೀವಿ. ಇವರೆಲ್ಲ ಫ್ಯಾಮಿಲಿ ಸಮೇತ ಬರ್ತಾರೆ, ನಾವೆಲ್ಲ ಸಿಂಗಲ್ ಆಗಿ ಹೋಗ್ತಾ ಇದ್ದೀವಿ. ಕಮಿಟಿ ಟೂರ್ ಸರ್? ಕಮಿಟಿ ಟೂರ್ ಅಥವಾ ಇಲಾಖೆ ಸರ್? ಇಲಾಖೆ ಸಪ್ರೇಟ್? ಇಲ್ಲ, ಇಲಾಖೆ ಸರ್ಕಾರದಿಂದ. ಸರ್ಕಾರದ ಮೇಲೆ ಹೋಗ್ತಾ ಇದ್ದೀವಿ. ಯಾವಾಗ, ಎಷ್ಟು ಡೇಟ್ ಸರ್? ಡೇಟ್ 18ರಿಂದ 18ರಿಂದ ಮಾರ್ಚ್ 3ನೇ ತಾರೀಕು. ಯಾಕೆಂದ್ರೆ ಬಜೆಟ್ 6ನೇ ತಾರೀಕು ಅನ್ನೋದಿದೆ, ಒಳಗೆ ಬರ್ತೀವಿ, ಒಳಗಡೆ ಬರ್ತೀವಿ. CM ಗಮನಕ್ಕೆ ತಂದಿದ್ದೀರಾ ಸರ್? ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಸಚಿವರು, ಪಶುಸಂಗೋಪನಾ ಸಚಿವರು ಹೇಳಿದ್ದಾರೆ, ಅದನ್ನು ಹೋಗ್ತಾ ಇದ್ದೀವಿ. ಅಂದರೆ ಇಲಾಖೆಯಿಂದ ಅಂತ ಹೇಳಿದ್ದಾರೆ ಅವರು. ಹೌದು, ಇಲಾಖೆ. ಯಾಕೆಂದರೆ CM ಹೇಳ್ತಾರೆ ಸಪ್ರೇಟಾಗಿ ಹೋಗ್ತಾ ಇರೋದು ಅವರು ಪ್ರೈವೇಟಾಗಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ನಮಗೆ ನಮ್ಮ ಸಚಿವರು ಹೇಳಿದ್ದಾರೆ ಹೋಗೋದು ಅಂತ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸುರ್ಜೇವಾಲ ಏನಾದ್ರು ಕರೆ ಮಾಡಿದ್ರ ಸರ್ ಹೋಗ್ಬಾರ್ದು ಏನು ಅಂತ? ಇಲ್ಲ ಇಲ್ಲಪ್ಪ, ಏನು ಕರೆ ಇಲ್ಲ. ಬರೀ ಮೈಸೂರು ಭಾಗದವರು ಮಾತ್ರ ಹೋಗ್ತಾ ಇದ್ದಾರೆ ಇಲ್ಲ? ಅಲ್ಲಲ್ಲಿ ಎಲ್ಲರೂ ಹೋಗ್ತೀವಿ, ಎಲ್ಲ ಕಡೆಯಿಂದಲೂ ಹೋಗ್ತಾ ಇದ್ದೀವಿ. ಎಲ್ಲ ಶಾಸಕರುಗಳು ಮತ್ತು ಆಸ್ಟ್ರೇಲಿಯಾ, ಸಿಡ್ನಿ, ಆಸ್ಟ್ರೇಲಿಯಾ, ಸಿಡ್ನಿ ಮತ್ತು ನ್ಯೂಜಿಲೆಂಡು. ಅವರು ವೆಂಕಟೇಶ್ವರ ಬರ್ತಾರೆ ಸರ್, ಮಿನಿಸ್ಟ್ರು ಅವರು ಬರ್ತಾರೆ. ನಾವು ನಮ್ಮ ಪಶುಸಂಗೋಪನಾ ಸಚಿವರಿಂದ ಪಶುಸಂಗೋಪನಾ ಇಲಾಖೆಯಿಂದ